ಹೆಣ್ಣು ಮನುಕುಲದ ಕಣ್ಣು ಅಂತಾರೆ. ಹೆಣ್ಣು ಪ್ರಕೃತಿ. ಯಾರು ಬೇಕಾದರೂ ಹೆತ್ತ ಮಕ್ಕಳಿಗೆ ಮೋಸ ಮಾಡಬಹುದು, ಆದರೆ ಹೆತ್ತ ತಾಯಿ ಮಾತ್ರ ಮಕ್ಕಳಿಗೆ ಯಾವತ್ತೂ ಕೂಡ ಮೋಸ ಮಾಡೋದಕ್ಕೆ ಸಾಧ್ಯ ಇಲ್ಲ. ಈ ಪ್ರಪಂಚದಲ್ಲಿ ಅತ್ಯಂತ ನಿಷ್ಕಲ್ಮಶವಾದ ಪ್ರೀತಿ ಅಂತ ಇದ್ದರೆ ಅದು ತಾಯಿಯ ಪ್ರೀತಿ ಮಾತ್ರ. ಹೀಗಾಗಿ ತಾಯಿಗೆ ಈ ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ಶ್ರೇಷ್ಠವಾದಂಥ ಸ್ಥಾನ ಇದೆ. ಆದರೆ ಇಲ್ಲೊಬ್ಬಳು ತಾಯಿ ಇದ್ದಾಳೆ. ಈ ಹಿಂದೆ ಹೆಣ್ಣು ಭ್ರೂಣ ಹತ್ಯೆ ನಡೀತಾ ಇತ್ತು. ಯಾಕೆ ಅಂತಂದರೆ ಹೆಣ್ಣು ಮಕ್ಕಳಿಗೆ ಅದೊಂದು ಸೋಷಿಯಲ್ ಸ್ಟಿಗ್ಮಾ ಇದೆ. ಪುರುಷ ಪ್ರಧಾನ ಪಿತೃ ಪ್ರಧಾನ ಸಮಾಜದಲ್ಲಿ ಹೆಣ್ಣಿನ ಸಾಮಾಜಿಕ ಮೌಲ್ಯ ಅದು ಒಂದು ಪ್ರಾಣಿಗಿಂತ ಕಡೆಯಾಗಿದೆ. ಯಾಕೆ ಅಂದರೆ ಹೆಣ್ಣು ಹುಟ್ಟಿದಳಂದರೆ ಆಕೆ ಹುಟ್ಟಿದಾಗಿಂದ ಆಕೆ ಸಾಯೋವರೆಗೂ ಆಕೆಯ ಮೇಲೆ ನಡೆಯುವಂತಹ ದೌರ್ಜನ್ಯಗಳನ್ನು ಕಂಡಂತಹ ತಾಯಿ ನನ್ನ ಹಾಗೆ ನನ್ನ ಹೆಣ್ಣು ಮಗು ಕಷ್ಟಪಡಬಾರ್ದು ಅಂತ, ಹೆಣ್ಣು ಮಗು ಆಗಬಾರ್ದು ಅಂತ ಬಯಸುವ ಕಾಲ ಒಂದಿತ್ತು. ಆದರೆ ಈಗ ಕಾಲ ಬದಲಾಗಿದೆ. ಅದೃಷ್ಟವಂತರಿಗೆ ಮಾತ್ರ ಹೆಣ್ಣುಮಕ್ಕಳು ಹುಟ್ಟುತ್ತಾರಂತೆ. ಹೆಣ್ಣನ್ನು ನೋಡುವ, ಸಾಕುವ, ಸಲಹುವಂತಹ ಶಕ್ತಿ ಇಲ್ಲದೆ ಇರೋರಿಗೆ ಹೆಣ್ಮಗು ಹುಟ್ಟಲ್ವಂತೆ. ಹೆಣ್ಣನ್ನು ಪ್ರೀತಿಸುವ ಮಹಾರಾಣಿಯ ಹಾಗೆ ನೋಡ್ಕೊಳ್ಳೋರ್ಗೆ ಮಾತ್ರ ಹೆಣ್ಮಗು ಹುಟ್ಟುತ್ತಂತೆ. ಹೆಣ್ಣು ಮಕ್ಕಳನ್ನು ಪಡೆದವರೇ ಅದೃಷ್ಟವಂತರು. ಹರಕೆ ಹೊತ್ಕೊಳ್ತಾರ್ರಿ ಹೆಣ್ಮಗು ಹುಟ್ಟಬೇಕು ಅಂತ. ಮೊದಲೆಲ್ಲ ಪಿಂಡ ಹಾಕಕ್ಕೆ ಮೋಕ್ಷ ಸಿಗಬೇಕು ಅಂದರೆ ಗಂಡು ಹುಟ್ಟಬೇಕು ಅನ್ನುವಂಥ ಕಾಲ ಹೊಂದಿತ್ತಾದರೆ ಈಗ ಹೆಣ್ಣೊಂದಿದ್ದರೆ ಸಾಕು, ಕಣ್ಣಿನ ರೀತಿಯಲ್ಲಿ ಮುಪ್ಪಿನಲ್ಲಿ ಮಗಳಾಗಿ ಮಗನಾಗಿ ಸಾಕಿ ಸಲಹುತ್ತಾಳೆ ಮಗಳು ಅಂತ ಹರಕೆ ಹೊತ್ತು ಹೆಣ್ಣುಮಕ್ಕಳನ್ನ ಹೇರ್ತಾರೆ. ಅಂಥದ್ರಲ್ಲಿ ಇಲ್ಲೊಬ್ಬಳು ತಾಯಿ ಬೆಳಗಾವಿ ಜಿಲ್ಲೆಯಲ್ಲಿ ಮಗು ಹೆತ್ತ 3 ದಿನಕ್ಕೆ ಹಸುಗೂಸನ್ನು ಕತ್ತರಿಸಿ ಕೊಂದಿದ್ದಾಳೆ.